ಯಾವ ತರ ಇದೆ ಅಂತಂದ್ರೆ ಡ್ರೈವರ್ಸ್ಗಳಿಗೆ ಒಂಥರ ಅದನ್ನ ಡ್ರೈವರ್ಸ್ಗಳ ಅವ್ನ ತಪ್ಪನ್ನು ಮಾಡಿದ್ರೆ ದೊಡ್ಡ ತಪ್ಪು ಅದು. ಅದರಿಂದ ಅವ್ರು ಏನಾರ ಶಿಕ್ಷೆಗಳನ್ನ ಅನುಭವಿಸ್ಬೋದು ಅನ್ನೋ ತರ ಜನಗಳಿಗೆ ಒಂದು ಅವೇರ್ನೆಸ್ ಕೊಡುವಂತ ಒಂದು ವಿಡಿಯೋನ ಮಾಡಾಕಿದ್ದಾರೆ ಆಯ್ತಾ. ಓಲಾ ಊಬರ್ ಅಥವಾ ಕ್ಯಾಬ್ ಡ್ರೈವರ್ ಇಲ್ಲ ಆಟೋ ಡ್ರೈವರ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕು. ಫಸ್ಟ್ ಯೋಚನೆ ಮಾಡಿ ಆಮೇಲಿಂದ ಅವರು ಏನೇ ಮಾತುಗಳನ್ನ ಆಡೋದಿದ್ರು ಏನೇ ಒಂದು ಜನಕ್ಕೆ ಇನ್ಫಾರ್ಮೇಶನ್ ಕೊಡೋದಿದ್ರು ಆಮೇಲಿಂದ ಕೊಡ್ಲಿ ಯೋಚನೆ ಮಾಡ್ಬಿಟ್ಟು. I am also CEO. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವುದೇ ಥರ ಅರ್ನಿಂಗ್ ವಿಡಿಯೋನೂ ಅಲ್ಲ, ಯಾವುದೇ ಥರ ಊಬರ್ ಓಲಾಗೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಇನ್ಫಾರ್ಮೇಷನ್ ವಿಡಿಯೋನೂ ಅಲ್ಲ ಇದು. ಆದರೆ ಡ್ರೈವರ್ಗಳಿಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ ಆಯಿತಾ. ಅದೇನಪ್ಪ ಅಂತ ಹೇಳಿದ್ರೆ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲೇ ಹಾಕಿರುವಂಥದ್ದು ವಿಡಿಯೋ ಮಾಡಿ ಹಾಕಿದ್ದಾರೆ ಆಯ್ತಾ. ಯಾವ ತರ ಇದೆ ಅಂತಂದ್ರೆ ಡ್ರೈವರ್ಸ್ಗಳಿಗೆ ಒಂಥರ ಡ್ರೈವರ್ಸ್ಗಳ ಅವ್ನ ತಪ್ಪನ್ನು ಮಾಡಿದ್ರೆ ದೊಡ್ಡ ತಪ್ಪು ಅದು. ಅದರಿಂದ ಅವ್ರು ಏನಾರ ಶಿಕ್ಷೆಗಳನ್ನ ಅನುಭವಿಸ್ಬೋದು ಅನ್ನೋ ತರ ಜನಗಳಿಗೆ ಒಂದು ಅವೇರ್ನೆಸ್ ಕೊಡುವಂತ ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ ಆಯ್ತಾ. ಸೊ ತುಂಬಾ ದಿನ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನೋಡಿದ್ದು ನೆನ್ನೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಶನ್ ಕೊಟ್ಕೊಳ್ಳೋಣ ನಮ್ಮ ಡ್ರೈವರ್ಸ್ಗಳು ತಿಳ್ಕೊಳ್ಳಿ. ಅವ್ರು ಕೊಟ್ಟಾಗ ಇನ್ಫಾರ್ಮೇಶನ್ ತಿಳ್ಕೊಂಡು ಡ್ರೈವರ್ಸ್ಗಳು ಆ ತಪ್ಪನ್ನ ಮಾಡದೆ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸುಮಾರು ಜನ ವ್ಯೂವರ್ಸು ಹೊಸದಾಗಿ ನೋಡ್ತಿರೋವಂಥವ್ರು ವಿಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಮತ್ತೆ ಇಷ್ಟ ಆದ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಅದು ಅವಾಗ ಏನಂತ ಆಗತ್ತೆ ಅಂತಂದ್ರೆ ಜಾಸ್ತಿ ಲೈಕ್ ಬಂದಷ್ಟು ಒಂದಷ್ಟು ಜನಕ್ಕೆ ರೀಚ್ ಆಗಿದೆ, ಅದು ಇಷ್ಟ ಆಗಿದೆ ವಿಡಿಯೋ ಅಂತ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ನಮಗೊಂದು ಸ್ಫೂರ್ತಿ ಇರುತ್ತೆ ಆಯ್ತಾ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂದಿದೆ. ಸೊ ಅದನ್ನು ಕೂಡ ನಿಮಗೆ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಬ್ರು ಲೇಡಿ ಕನ್ನಡದಲ್ಲೇ ಮಾತಾಡಿರುವಂಥದ್ದು ಆ ವಿಡಿಯೋನ ಮಾಡಿ ಹಾಕಿರುವಂಥದ್ದು. ಲೇಡಿ ಹೇಳ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ಡ್ರೈವರ್ಸ್ಗಳು ಅಂದರೆ ಡ್ರೈವರ್ಸ್ಗಳ ಹೇಳ್ತಿರೋದು ಅದು. ಪ್ಯಾಸೆಂಜರ್ಸ್ಗಳು ಯಾರ್ಯಾರು ಓಲಾ ಊಬರ್ ಕ್ಯಾಬ್ಗಳನ್ನ ಅಥವಾ ಆಟೋಗಳನ್ನ ಎಲ್ಲ ಯೂಸ್ ಮಾಡ್ತಾರೆ. ಸೊ ಆಟೋದವ್ರಿಗೂ ಕೂಡ ಸೇರಿಸಿ ಹೇಳಿರೋದು ಇದು ಆಯ್ತಾ, ಕ್ಯಾಬ್ ಮಾತ್ರ ಅಂತಲ್ಲ. ಓಲಾ ಊಬರ್ನ ಯೂಸ್ ಮಾಡ್ಕೊಂಡು ಯಾರ್ಯಾರು ಪ್ಯಾಸೆಂಜರ್ ಯೂಸ್ ಮಾಡ್ಕೊಳ್ತಾರೆ ಅಂತ ಪ್ಯಾಸೆಂಜರ್ಗಳಿಗೆ ಮೆಸೇಜ್ ಕೊಡುವಂಥ ವಿಡಿಯೋ ಮಾಡಿರೋದವರು ಆಯ್ತಾ. ಸೊ ವಿಡಿಯೋ ಮಾಡಲಿ, ತಪ್ಪು ಅಂತ ಹೇಳಲ್ಲ ನಾನು, ಅವೇರ್ನೆಸ್ ಕೊಡಲಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಅವರು ಒಬ್ಬ ಓಲಾ ಊಬರು ಅಥವಾ ಕ್ಯಾಬ್ ಡ್ರೈವರ್ ಇಲ್ಲ ಆಟೋ ಡ್ರೈವರ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕು. ಫಸ್ಟು ಯೋಚನೆ ಮಾಡಿ ಆಮೇಲಿಂದ ಅವರು ಏನೇ ಮಾತುಗಳನ್ನ ಆಡೋದಿದ್ರು ಏನೇ ಒಂದು ಜನಕ್ಕೆ ಇನ್ಫಾರ್ಮೇಶನ್ ಕೊಡೋದಿದ್ರು ಆಮೇಲಿಂದ ಕೊಡಲಿ ಯೋಚನೆ ಮಾಡಿಬಿಟ್ಟು. ಅದನ್ನ ಬಿಟ್ಬಿಟ್ಟು ಒಂದೇ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ಯಾಸೆಂಜರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಂತ್ಕೊಂಡು ಏನೋ ಒಂದು ಹೇಳ್ಬಿಡೋದಲ್ಲ, ಕರೆಕ್ಟ್ ಅಲ್ವಾ? ಸೊ ಏನಕ್ಕಂತಂದ್ರೆ ಡ್ರೈವರ್ಗಳಿಗೆ ಗೊತ್ತಿರತ್ತೆ ಏನಕ್ಕೆ ಡ್ರೈವರ್ ಒಬ್ಬ ಕ್ಯಾನ್ಸಲ್ ಮಾಡೋದತ್ತಾನೆ ಒಂದು ರೈಡ್ನ ಡ್ರೈವರ್ ಅಂತ ಹೇಳಿದ್ರೆ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬುಕ್ಕಿಂಗ್ ತಗೊಂಡು ಅವ್ರಿಗೆ ಆ ಜಾಗಕ್ಕೆ ಹೋಗಕ್ಕೆ ಇಷ್ಟೆಲ್ಲ ಅಮೌಂಟ್ ಕಡಿಮೆ ಇದೆ ಹಂಗೆ ಅಂದ್ಬಿಟ್ಟು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡೋರು ಅಥವಾ ಮಾಡಿಸೋರು ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ. ಇದ್ದಾರೆ ಅಂದ್ಬಿಟ್ಟು ಬರೀ ಅವರೇ ಇದ್ದಾರೆ ಅಂತ ಅನ್ನೋದು ತಪ್ಪು, ಕರೆಕ್ಟ್ ಅಲ್ವಾ? ಸೊ ಒಂದೊಂದು ಟೈಮ್ ಅವ್ರು ಯಾವ ಥರ ಆಗತ್ತೆ ಅಂತಂದ್ರೆ ನಾವು ಬುಕ್ಕಿಂಗ್ ತಗೊಂಡು ಹೋಗಕ್ಕೆ ರೆಡಿ ಇರ್ತೀವಿ, ಅದಕ್ಕೆ ರೋಡ್ ಕರೆಕ್ಟ್ ಆಗಿರಲ್ಲ. ಅಲ್ಲಿ ಒಂದಷ್ಟು ದೂರ ಹೋಗಿರ್ತೀವಿ, ರೋಡ್ ಕರೆಕ್ಟ್ ಆಗಿರಲ್ಲ. ಅಂತ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಆ ಪ್ಯಾಸೆಂಜರ್ ಸ್ವಲ್ಪ ರೋಡ್ ಕರೆಕ್ಟ್ ಆಗಿಲ್ಲ, ಬರೋಕ್ಕಾಗಲ್ಲ, ಗಾಡಿ ಸ್ವಲ್ಪ ಈ ಕಡೆ ಬನ್ನಿ ಅಂತಂದ್ರೆ ಆ ಪ್ಯಾಸೆಂಜರ್ ಕೂಡ ಬರೋಕ್ಕೆ ರೆಡಿ ಇರೋದಿಲ್ಲ. ಅಂತ ಟೈಮಲ್ಲಿ ಏನು ಮಾಡ್ಬೇಕಾಗತ್ತೆ, ನಾವು ಗಾಡಿನ ಹೆಗ್ಲ ಮೇಲೆ ಇಟ್ಕೊಂಡೇನೋ ಅವ್ರ ಪ್ಯಾಸೆಂಜರ್ ಲೊಕೇಶನ್ಗೆ ಜಾಗಕ್ಕೆ ಹೋಗೋಕ್ಕಾಗತ್ತಾ? ಇದಿಲ್ಲ, ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಇಲ್ಲ ಕಸ್ಟಮರ್ಗೆ ಕಾಲ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬೇಕಾಗತ್ತೆ ನಾವು, ಕರೆಕ್ಟ್ ಅಲ್ವಾ? ಸೊ ಇದನ್ನ ತಲೆ ಇಟ್ಕೊಳ್ಳಿ. ಯಾರೇ ಒಬ್ಬ ಡ್ರೈವರ್ ಬಗ್ಗೆ, ಡ್ರೈವಿಂಗ್ ಫೀಲ್ಡ್ ಬಗ್ಗೆ ಯಾವುದೇ ಡ್ರೈವರ್ ಬಗ್ಗೆ ಮಾತಾಡ್ಬೇಕಾದ್ರು ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ. ನಾನು ಲಾಸ್ಟ್ ಒಂದು ವಿಡಿಯೋ ಕೂಡ ಮಾಡಾಕಿದ್ದೆ. ಈ ನ್ಯೂಸ್ ಚಾನಲ್ ಅವರು ಕಳ್ಳಾಟಗಳು ಆಡ್ತಾರೆ ಡ್ರೈವರ್ಸ್ಗಳು ಒಂದಷ್ಟು ಪಬ್ಲಿಸಿಟಿ ಮಾಡಿದ್ರು ಅಂತ ಹೇಳಿದ್ದೆ. ಸೊ ಅವಾಗಲೂ ಕೂಡ ಅಷ್ಟೇ, ಡ್ರೈವರ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ರಿ ಆಯ್ತಾ. ಯಾವುದೋ ಒಂದು AC ಆಫೀಸಲ್ಲಿ ಯಾವುದೋ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕೋದು ಸುಲಭ. ನಾನು ಅಷ್ಟೇ, ಇಲ್ಲಿ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕೋದು ಸುಲಭ. ಆದರೂ ಆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡಬೇಕು, ಇಲ್ಲ ಅಂತ ತಪ್ಪಾಗತ್ತೆ ಅದು. ದಯವಿಟ್ಟು ಸ್ನೇಹಿತರೆ ಆ ತಪ್ಪನ್ನ ಯಾರು ಮಾಡೋಕೆ ಹೋಗ್ಬಿಡಿ ಮುಂದಕ್ಕೆ. ಈ ಧ್ವನಿ ಎತ್ತಕ್ಕೆ ಯಾರು ರೆಡಿ ಇಲ್ಲ. ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ಯಾರಿಗೂ ಹೊಂದಾಣಿಕೆ ಅನ್ನೋದು ಯಾರಿಗೂ ಇಲ್ಲ ಆಯ್ತಾ. ನಾ ಎಷ್ಟು ದಿನದಿಂದ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನೇ ಒಂದು ಈ ಥರ ಡ್ರೈವರ್ಸ್ಗೆ ನಾವು ಈ ಥರ ಅಂದಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತಂದ್ರೆ ಯಾರು ಕೇಳೋರಿಲ್ಲ. ವಿಡಿಯೋಸ್ ನೋಡ್ಬಿಟ್ಟು ಅಟ್ಲೀಸ್ಟ್ ಯಾರು
ಮುಂದೆ ಬರೋರು ಯೂನಿಯನ್ ಅಂತ ಇರ್ತಾರೆ, ಕ್ಯಾಬ್ ಡ್ರೈವರ್ ಯೂನಿಯನ್ ಇರ್ತಾರೆ, ಆ ಕಡೆಯಿಂದ ಅದ್ರ ಆ ಮಾತನ್ನ ಹೋಗಿ ಸಾಲ್ವ್ ಮಾಡ್ಕೋಬೇಕು. ಅವಾಗಲೇ ಹೋಗಿ ಈ ಥರ ಏನೋ ಬಂದಿದೆ ಅಂತಂದಾಗ ಆ ಮಾತನ್ನ ಹೋಗಿ ಸಂಬಂಧಪಟ್ಟಂಥವ್ರು ಯಾರು ಇರ್ತಾರೆ ಕ್ಯಾಬ್ ಯೂನಿಯನ್ ಅಲ್ಲಿ ಅವರೆಲ್ಲ ಹೋಗಿ ಮಾತಾಡಿ ಈ ಥರ ಪ್ರಾಬ್ಲಮ್ ಯಾಕೆ ಮಾಡಿದ್ರ, ಏನಕ್ಕೆ ಮಾಡಿದ್ರ ಅದನ್ನ ಹೋಗಿ ಮಾತಾಡ್ಬಿಟ್ಟು ಸಾಲ್ವ್ ಮಾಡಿದ ನಾಳೆ ಸಹ ನಮ್ಮ ಬಗ್ಗೆ ಮಾತಾಡೋದಕ್ಕೆ ಯಾರು ಮುಂದಕ್ಕೆ ಹೋಗಲ್ಲ. ಅದನ್ನೇ ನಾವು ನೋಡ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಅವ್ರ ನನ್ನ ಮಕ್ಳನ್ನ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಅವ್ರೆ ನಾವು ಮಾಡೋದ ನ್ಯೂಸ್ನ ಅಂದ್ಬಿಟ್ಟು ಮಾತಾಡ್ತಾನೆ ಇರ್ತಾರೆ. ಡ್ರೈವರ್ಸ್ ಬಗ್ಗೆ ಕೆಟ್ಟದಾಗೂ ಮಾತಾಡ್ತಾರೆ, ಒಳ್ಳೇದಾಗೂ ಮಾತಾಡ್ತಾ ಇರ್ತಾರೆ. ನನ್ಗೇನೋ ನನ್ನ ಕೆಲಸ ಏನು ಡ್ರೈವಿಂಗ್ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಡ್ರೈವಿಂಗ್ ರಿಲೇಟೆಡ್ ಒಂದಷ್ಟು ವಿಡಿಯೋಸ್ನ ಮಾಡ್ಬೇಕು ಅಂದ್ಕೊಂಡು ಸುಮಾರು ವಿಡಿಯೋಸ್ನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಅಷ್ಟೇ. ಇನ್ಫಾರ್ಮೇಶನ್ ಕೊಡುವಂಥ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡ್ತೀನಿ. ಅದು ಇನ್ಫಾರ್ಮೇಶನ್ ತಗೊಳ್ಳೋದಿದ್ರೆ ತಗೊಳ್ಳಿ, ಬಿಡ್ರಿ. ನಾನು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಲೇಬೇಕು ಅಂತ ಯಾರಿಗೂ ಫೋರ್ಸ್ಫುಲ್ ಮಾಡ್ತಿಲ್ಲ. ಇಷ್ಟ ಆಗಿಲ್ಲ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು, ಆಯ್ತಾ? ಆ ಕ್ಲಿಪ್ನ ಹಾಕ್ತೀನಿ, ನೋಡ್ಕೊಂಬರೋಣ. ಇದು ಬೆಂಗಳೂರಲ್ಲಿ ತುಂಬಾ ಕಾಮನ್ ಆಗಿರುವಂತ ಪ್ರಾಬ್ಲಮ್. ಕ್ಯಾಬ್ ಡ್ರೈವರ್ ನಿಮ್ಮ ರೈಡ್ ನ ಅಕ್ಸೆಪ್ಟ್ ಮಾಡಿ ಕ್ಯಾನ್ಸಲ್ ಮಾಡುವಂತದ್ದು. ಈ ರೀತಿ ರೈಡ್ ನ ಅಕ್ಸೆಪ್ಟ್ ಮಾಡಿ ನಂತರ ಕ್ಯಾನ್ಸಲ್ ಮಾಡೋದು ಸೆಕ್ಷನ್ 178 ಆಫ್ ಮೋಟಾರ್ ವೆಹಿಕಲ್ ಆಕ್ಟ್ ಅಂಡರ್ ಅಲ್ಲಿ ಒಂದು ಪನಿಷಬಲ್ ಅಫೆನ್ಸ್. ನೋಡಿ, ಅವರು ಡೈರೆಕ್ಟ್ ಆಗಿ ಇದಕ್ಕೆ ಹೊಂಟೋಗ್ಬಿಡೋದು, ಏನದು ಕಾನೂನಿಗೆ ಹೊಂಟೋಗ್ಬಿಟ್ಟವ್ರೆ. ಮೇಡಮ್ ತುಂಬಾ ಮುಂದೆ ಇದ್ದಾರೆ, ತುಂಬಾ ಏನಂತ ಎಜುಕೇಟೆಡ್. ಇರ್ಲಿ, ಪರವಾಗಿಲ್ಲ, ತಪ್ಪು ಅಂತ ಹೇಳಲ್ಲ. 178 ಇದ್ರ ಪ್ರಕಾರ ಏನಂತ ತಪ್ಪು ಅಂತ ನೋಡಿ. ಇದು 178 point penalty for traveling without pass or ticket and the declaration of duty on the part of conductor and refusal to play contract courage etc. ಕಾನೂನು ಎಲ್ಲದಕ್ಕೂ ಕಾನೂನು ಇದೆ. ಇಂಥ ನೋಡಕ್ ಹೋದ್ರೆ ಕಾನೂನು ಪ್ರಕಾರ ನಾವು ನಡ್ಕೊಳ್ತೀವಿ ಅಂತಂದ್ರೆ ಮನುಷ್ಯ ಪ್ರತಿದಿನ ಒಬ್ಬೊಬ್ಬ ಒಂದು ಕಾನೂನನ್ನ ಮುರಿತಾನೆ ಇದ್ದಾನೆ, ಆಯ್ತಾ? ಎಕ್ಸಾಂಪಲ್ಗೆ ನಾವೇ ಅಂತಲ್ಲ, ಎಲ್ಲ ಹೇಳಕ್ ಹೋದ್ರೆ ನಾವು ಸುಮ್ಮನೆ ಹೇಳೋದು ತಪ್ಪಾಗತ್ತೆ. ಅದು ಎಲ್ಲಾರು ಕಾನೂನ್ನ ಈಗ ಈ ಮೇಡಮ್ ಹೇಳ್ತಿದ್ದಾರೆ. ಈ ಮೇಡಮ್ ಎಲ್ಲ ಇವರು ಹುಟ್ಟಾಗಿಂದ ಅವರು ಎಲ್ಲಿವರೆಗೂ ಏನಿದ್ದಾರೆ ಇಲ್ಲಿವರೆಗೂ ಎಲ್ಲಾ ಕಾನೂನು ಪಾಲಿಸ್ಕೊಂಡ್ ಬಂದಿದಾರ. ಹಂಗಂಬಿಟ್ಟು ಇವ್ರಿಗೆ ಏನ್ ಕಾನೂನು ಪಾಲಿಸಿಲ್ಲ, ಅದನ್ನ ನಾವು ಅಬ್ಸರ್ವೇಷನ್ ಮಾಡಿ ನಾವು ಇವ್ರ ಮೇಲೆ ಕೇಸ್ ಹಾಕ್ಬೋದು, ಅದ್ ಮಾಡ್ಬೋದು, ಆ ಆಕ್ಟ್ ಇದ್ ಮಾಡ್ಬೋದು ಅಂತ ಹೇಳ್ಬೋದಲ್ವಾ? ಸೊ ಇಲ್ಲಿ ಯಾರು ಎಲ್ಲಾ ಕಾನೂನು ಯಾರು ಏನು ಇಲ್ಲಿ ಫಾಲೋ ಮಾಡ್ತಿಲ್ಲ, ಆಯ್ತಾ? ಎಲ್ಲಾ ಕಾನೂನು ಫಾಲೋ ಮಾಡ್ಬೇಕು ಅಂತಾನು ಇದು ಆಗಲ್ಲ. ಏನಕ್ಕಂತಂದ್ರೆ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗತ್ತೆ ಒಂದೊಂದು ಕಾನೂನು, ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅದು ಯಾವ ತರ ಪರ್ಟಿಕ್ಯುಲರ್ ವಿಷಯದಲ್ಲಿ ಮಾತ್ರ, ಆಯ್ತಾ? ತುಂಬಾ ಕೆಟ್ಟದಕ್ಕೆ ಆ ತರದಕ್ಕೆಲ್ಲ ನಾನು ಕಾನೂನು ಇಲ್ಲ ಅಂತ ಹೇಳ್ತಿಲ್ಲ, ಆಯ್ತಾ? ಸೊ ಮುಂದೆ ನೋಡಿ. ಆಫೆನ್ಸ್. ನಿಮ್ಮ ಕ್ಯಾಬ್ ಬುಕಿಂಗ್ ಕನ್ಫರ್ಮ್ ಆದ ನಂತರ ಡ್ರೈವರ್ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿ, ಇಲ್ಲ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ನಿಮ್ಮನ್ನ ರೆಫ್ಯೂಸ್ ಮಾಡಿದ್ರೆ, ಅಥವಾ ಇಲ್ಲ ನೀವೇ ಕ್ಯಾನ್ಸಲ್ ಮಾಡಿ ಅಂತ ಒತ್ತಾಯ ಮಾಡಿದ್ರೆ, ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಆ ಕ್ಯಾಬ್ ನ ಕಂಪ್ಲೀಟ್ ಡೀಟೇಲ್ಸ್ ತಗೊಳ್ಳಿ. ಕ್ಯಾಬ್ ಡ್ರೈವರ್ ನ ಹೆಸರು, ಡೇಟ್, ಟೈಮ್ ಹಾಗೂ ರಿಜೆಕ್ಟ್ ಮಾಡಿದಂತ ಒಂದು ಸ್ಕ್ರೀನ್ ಶಾಟ್ ನ ತಗೊಂಡು ಸಿಟಿ ಟ್ರಾಫಿಕ್ ಪೊಲೀಸ್ಗೆ either ವಾಟ್ಸ್ಆಪ್ ಆರ್ ಟ್ವಿಟರ್ ಮುಖಾಂತರ ಕಳಿಸಿ. ಈ ರೀತಿ ರೈಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಕ್ಯಾಬ್ ಡ್ರೈವರಿಗೆ ಪೆನಾಲ್ಟಿ ಕಟ್ಟಬೇಕಾಗಿ ಬರುತ್ತೆ. ಸೊ ನೋಡಿ, ಅವ್ರು ಹೇಳ್ತಿದ್ದಾರೆ ನೋಡಿ, ಯಾವ ತರ ಹೇಳ್ತಿದ್ದಾರೆ ನೋಡಿ, ನೀವೇ ನೋಡಿದ್ರಲ್ಲ. ಕ್ಯಾಬ್ ಬುಕ್ ಮಾಡಿ ಡ್ರೈವರ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಕಾಲ್ ಮಾಡ್ಬಿಟ್ಟು ಯಾವ ಲೊಕೇಶನ್ಗೆ ಅಂತ ಕೇಳಂಗೂ ಇಲ್ವಂತೆ, ಆಯ್ತಾ? ಯಾವ ಲೊಕೇಶನ್ಗೆ ಏನು ಅಂತ ಒಬ್ಬೊಬ್ರು ಕೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ಅವ್ರಿಗೆ ಹೋಗಲ್ಲ ಅಂತ ಇಷ್ಟ ಇಲ್ಲ ಅಂದ್ರೆ ಕೇಳ್ಬಿಟ್ಟು ಅಡ್ರೆಸ್ ಕೇಳ್ಬಿಟ್ಟು ಡ್ರಾಪ್ ಲೊಕೇಶನ್ ಕೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನು ಕೇಳಬಾರ್ದಂತೆ. ಪ್ಲಸ್ ನಾ ಬರಲ್ಲ, ನೀವೇ ಕ್ಯಾನ್ಸಲ್ ಮಾಡಿ ಅಂತ ಡ್ರೈವರ್ ಏನು ಪ್ಯಾಸೆಂಜರ್ ಕೇಳಿದ್ರೆ, ಅಕಸ್ಮಾತ್ ಈಗ ಪ್ಯಾಸೆಂಜರ್ ನೋಡಪ್ಪ, ಈಗ ಆಯ್ತು ಇವ್ರು ಹೇಳ್ತಿದಾರಲ್ಲ, ಈಗ ಒಬ್ಬೊಬ್ರು ಡ್ರೈವರ್ಸು ಕಸ್ಟಮರ್ಗೆ ಬುಕ್ಕಿಂಗ್ ತಗೊಂಡ್ಬಿಡ್ತಾರೆ, ಬರಲ್ಲ ನೀವೇ ಕ್ಯಾನ್ಸಲ್ ಮಾಡಿ ಅಂತ ಪ್ಯಾಸೆಂಜರ್ಗೆ ಹೇಳ್ತಾರೆ ಡ್ರೈವರ್ಸ್ ಸುಮಾರು ಜನ. ಅಂಥವ್ರಿಗೆ ಕಂಪ್ಲೇಂಟ್ ಕೊಡಿ, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ, ಹಂಗೆ ಹಿಂಗೆ ಅಂತ ಏನೋ ಹೇಳ್ತಿದಾರಲ್ಲ, ಪೆನಾಲ್ಟಿ ಬೀಳತ್ತೆ ಹಂಗೆ ಹಿಂಗೆ ಅಂತ. ಸರಿಯಪ್ಪ, ಆಯ್ತು, ನಿಮ್ ರೂಟ್ಗೆ ಬರ್ತೀನಿ ನಾನು. ಈಗ ನಾವು ಒಂದು ಬುಕ್ಕಿಂಗ್ ತಗೊಂಡು ಹೋಗ್ತೀವಿ, ಆಯ್ತಾ? ಪ್ಯಾಸೆಂಜರ್ ಲೊಕೇಶನ್ಗೆ ಬುಕ್ಕಿಂಗ್ ತಗೊಂಡು ಆ ಲೊಕೇಶನ್ಗೆ ಹೋಗ್ತೀವಿ. ನಾವು ಕಾಲು ಇಲ್ಲ ಮೆಸೇಜ್ ಎಲ್ಲ ಮಾಡ್ತೀವಿ. ಮಾಡಿದ್ರೆ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ನಾನು ಬರಲ್ಲ, ಮಿಸ್ ಆಗಿ ಮಾಡ್ಬಿಟ್ಟಿದ್ದೀನಿ, ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೇನು ಕೇಸ್ ಹಾಕೋಣ? ಅದಕ್ಕೆ ನಾವೆಲ್ಲೋ ಕಂಪ್ಲೇಂಟ್ ಕೊಡೋಣ? ಡ್ರೈವರ್ಸ್ಗಳು ನಾವು ಎಲ್ಲೋ ಕಂಪ್ಲೇಂಟ್ ಕೊಡೋಣ ಹೇಳಿ? ಬುಕ್ ಮಾಡಿದಾನೆ ಬರಬೇಕು, ಇಲ್ವಾ ಬರಲ್ವಾ ಅಂದಮೇಲೆ ಅವನೇ ಪ್ಯಾಸೆಂಜರೇ ಆ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಡ್ರೈವರ್ಸ್, ಯಾವ ಡ್ರೈವರ್ ಲೊಕೇಶನ್ಗೆ ಹೋಗಿರ್ತಾನೆ, ನಾವು ಬರಲ್ಲ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರೆ
ನಾವು ಡ್ರೈವರ್ಗಳು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋಣ? ಅದಕ್ಕೆ ಏನ್ ಕಾನೂನು ಇದೆ? ಈ ಒಂದು ವಿಡಿಯೋನ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಮೇಡಮ್ ಅವರು, ಅಕ್ಕ ಅವರು. ಸೊ ದಯವಿಟ್ಟು ಅಕ್ಕ, ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ. ಈ ತರ ಮಾಡೋವಂಥ ಪ್ಯಾಸೆಂಜರ್ಸ್ಗೆ ಡ್ರೈವರ್ಸ್ಗಳು ಎಲ್ಲೋಗಿ ಕಂಪ್ಲೇಂಟ್ ಕೊಡೋಣ, ಏನ್ ಕೇಸ್ ಹಾಕೋಣ, ಎಷ್ಟು ಪೆನಾಲ್ಟಿ ಕಟ್ಸೋಣ ಹೇಳಿ. ಇದನ್ನು ಸ್ವಲ್ಪ ನಮಗೂ ಡ್ರೈವರ್ಸ್ಗಳಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ. ಅದನ್ನು ವಿಡಿಯೋ ಮಾಡಿ ಹಾಕಿ, ಈ ತರ ಪ್ಯಾಸೆಂಜರ್ಗಳು ತಪ್ಪು ಮಾಡೋ ಡ್ರೈವರ್ಸ್ಗಳು ಈ ತರ ಪೆನಾಲ್ಟಿ ಕಂಪ್ಲೇಂಟ್ ಮಾಡ್ಬೋದು, ಈ ತರ ತಪ್ಪು ಮಾಡಬಾರ್ದು ಪ್ಯಾಸೆಂಜರ್ಸ್ಗಳು ಅಂತೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿ. ನಮಗೂ ಡ್ರೈವರ್ಸ್ಗಳಿಗೂ ಸ್ವಲ್ಪ ನಾಲೆಡ್ಜ್ ಸಿಗ್ಲಿ, ಯೂಸ್ಫುಲ್ ಆಗಲಿ. ಹೌದಲ್ಲ ನೀವು? ನೋಡಿ, ಇದ್ರದ್ದು ಕಂಪ್ಲೇಂಟ್ ನ ಕನ್ಸ್ಯೂಮರ್ ಕೋರ್ಟ್ ತನಕನು, ಕನ್ಸ್ಯೂಮರ್ ಕೋರ್ಟ್ ಅಲ್ಲೂ ಕೂಡ ನೀವು ಕಂಪ್ಲೇಂಟ್ ನ ಪ್ಯಾಸೆಂಜರ್ ಮಾಡ್ಬೋದು ಅಂತೆ, ಇವು ಒಂದು ರಿಲೇಟೆಡ್. ಆಯ್ತಾ? ಸೊ ದಯವಿಟ್ಟು ಈ ಒಂದು ವಿಡಿಯೋನ ಯಾರಾದರೂ ಡ್ರೈವರ್ ಸ್ನೇಹಿತರು ಯಾರಾದ್ರೂ ನೋಡ್ತಾ ಇದ್ರೆ, ಬರೀ ಕ್ಯಾಬ್ ಡ್ರೈವರ್ ಅಂತಲ್ಲ, ಡ್ರೈವಿಂಗ್ ಫೀಲ್ಡರ್ ಇರುವಂತ ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಯಾರೇ ನೋಡ್ತಿದ್ರು ದಯವಿಟ್ಟು ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೇನಂತ ಅನಿಸ್ತು, ಈ ಮೇಡಮ್ ಅವ್ರು ಮಾಡಿದ್ದು ಸರಿ ಇದ್ರು ಯಾವ ತರ ಸರಿ, ತಪ್ಪ, ಅಥವಾ ಈ ಮೇಡಮ್ ಹೇಳಿರೋ ತಪ್ಪಾದ್ರೆ ಯಾವ ತರ ತಪ್ಪು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಏನಕ್ಕಂದ್ರೆ ಇಲ್ಲಿ ಕ್ಯಾಬ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋರು, ನಾನು ಸುಮ್ಮನೆ ಯಾರೋ ಒಂದು ಬೇರೆ ಫೀಲ್ಡ್ ಅಲ್ಲಿ ಇದ್ದು ನಾನು ಈ ಒಂದು ವಿಡಿಯೋ ಮಾಡಾಕಿದ್ರೆ ಬಿಟ್ಟು ಇವನಿಗೇನು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅವನಿಗೇನು ಗೊತ್ತಿರಲ್ಲ ಅಂತ ಅಂದ್ಕೊಂಡು ಇದ್ಬಿಟ್ಬಿಡೋದಿತ್ತು. ಆದ್ರೆ ನಾನು ಸ್ವತಃ ಕ್ಯಾಬ್ ಫೀಲ್ಡಲ್ಲಿ ಇದ್ಕೊಂಡು ಕ್ಯಾಬಲ್ಲೇ ಡ್ಯೂಟಿ ಮಾಡ್ಕೊಂಡು ಸಂಸಾರ ಮಾಡ್ತಿರೋಂಥ ನಾನು, ನನಗೆ ಗೊತ್ತಿರತ್ತೆ ಏನು ಎಷ್ಟು ಕಷ್ಟಪಡಬೇಕು ಏನು ಎತ್ತ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಏನಕ್ಕಂದ್ರೆ ನಾವಿಲ್ಲಿ 100 ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೆ ಆ 100 ರೂಪಾಯಿಗೆ ಎಷ್ಟು ಇಲ್ಲಿ ಬೆವರು ಸುರಿಸ್ಬೇಕು, ಎಷ್ಟು ಕಷ್ಟಪಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಏನಕ್ಕಂದ್ರೆ ಈ ತಿಂಗಳುಗಳಿಗೆ ಸಂಪಾದನೆ ಮಾಡ್ತಾರೆ ಗೊತ್ತಾ, ತಿಂಗಳು ಸಂಬಳಕ್ಕೆ ಒಂದೇ ಸಲ ಸಂಬಳ ತಗೊಳ್ತಾರೆ ಗೊತ್ತಾ ಅಂತ. ಅವ್ರಿಗೆ ಇಂಜಿನಿಯರ್ಗಳು ಆಫೀಸಲ್ಲಿ ಕೂತ್ಕೊಂಡು IT ಕಂಪ್ನಿ ಕೆಲಸ ಮಾಡೋರ್ಗು ಗೊತ್ತಿರಲ್ಲ, ಏನ್ ತಿಂಗ್ಳಿಗೆ 35-40 ಸಾವಿರ ರೂಪಾಯಿ 50 ಸಾವಿರ ರೂಪಾಯಿ ಸಂಬಳ ತಗೊಳ್ಳೋರ್ಗು ಗೊತ್ತಿರೋದಿಲ್ಲ ತಿಂಗಳಿಗೆ. ಏನಕ್ಕಂದ್ರೆ ಅವ್ರ ಆಫೀಸರ್ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಬರೀ 8 ಅವರ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. 8 ಅವರ್ ಹಿಂಗ್ ಮನೆ ಆಫೀಸ್ಗೆ ಹೋಗ್ತಾರೆ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ತಾರೆ, ಹಿಂಗ್ ಕೊಡ್ತಾರೆ, ಬರ್ತಾರೆ, 8 ಅವರ್ ಇದು ಕೆಲಸ ಮಾಡಿ ಬರ್ತಾರೆ ಅಷ್ಟೇ. ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ. ಅವ್ರಿಗೆ ತಿಂಗಳು ಸಂಬಳ ಸಿಗೋದ್ರಿಂದ ಅವ್ರಿಗೆ ಪ್ರತಿ ಒಂದು ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಅದು ಗೊತ್ತಾಗೋದು ಯಾರಿಗೆ ಅಂತ ಹೇಳಿದ್ರೆ ಈ ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಬಾಯ್ಸು, ಮತ್ತೆ ನಮ್ಮಂತ ಕ್ಯಾಬ್ ಡ್ರೈವರ್ಸು, ಆಟೋ ಡಿರೈವರ್ಸು ದಿನಕ್ಕೆ ಸಂಪಾದನೆ ಮಾಡ್ತಾರೆ ಗೊತ್ತಾ. ದಿನಕ್ಕೆ ಅವ್ರಿಗೆ ಗೊತ್ತಿರೋ ದಿನಕ್ಕೆ 100 ತರ ಜನ ನೋಡ್ತಾರೆ ಆಯ್ತಾ, 100 ತರ ಬುಕಿಂಗ್ಸ್ಗಳನ್ನ ಮಾಡ್ತಾರೆ, ಡಿಫ್ರೆಂಟ್ ಅಮೌಂಟ್ ಇರುವಂತ ಬುಕಿಂಗ್ಸ್ಗಳನ್ನ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿರತ್ತೆ 1 ರೂಪಾಯಿ ಸಂಪಾದನೆ ಮಾಡ್ಬೇಕು, ಇಲ್ಲ 50 ರೂಪಾಯಿ, ಇಲ್ಲ 100 ರೂಪಾಯಿ ಸಂಪಾದನೆ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಬರೀ ನಮ್ಮಂತವ್ರಿಗೆ ಮಾತ್ರ ಗೊತ್ತಿರತ್ತೆ ಸ್ನೇಹಿತರೆ. ದಯವಿಟ್ಟು ಈ ತರ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ಮುಂದಕ್ಕೆ ಯೋಚನೆ ಮಾಡ್ಬಿಟ್ಟು ಮಾಡಿ. ನಾ ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಬೇಡಿ ಅಂತ ಹೇಳಕ್ ನನ್ಗೆ ಯಾವ ರೈಟ್ಸ್ ಇಲ್ಲ ವಿಡಿಯೋನ, ಆಯ್ತಾ. ನಾನು ಹೇಳ್ತಿರೋದು ಒಂದು ಸಲ ಡ್ರೈವರ್ಸ್ಗಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬಿಟ್ಟು ಆಮೇಲೆ ಮಾಡ್ರಿ, ಆಯ್ತಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಸಿಗೋಣ, ಟೇಕ್ ಕೇರ್, ಸಿ ಬೈ ಬೈ.